ಅದು ಸರಿ, ನೆನ್ನೆ ನೀವು ಸೀರಿಯಸ್ ಆಗಿ ಮಾತಾಡ್ತಿದ್ರಾ ಮತ್ತೆ ಕ್ವೈಟ್ಗೆ ಹೋಗ್ತೀನಿ ಅಂತ? ಸೀರಿಯಸ್ ಆಗೇ ಹೇಳ್ದೆ. ಇವಾಗ ತಗೊಳ್ತಿರೋ ಲೋನ್ನ ಕಟ್ ತೀರ್ಸ್ಬೇಕಲ್ವಾ? ನೀವು ಮಗ ಇಬ್ಬರು ಹೊಟ್ಟೋದ್ಮೇಲೆ ನಾನು ಅವಳು ಇಬ್ಬರೇ ಇರಬೇಕು. ಅದೇ ನಂಗೆ ತುಂಬ ಕಷ್ಟವಾಗಿದೆ. ಇನ್ಸ್ಪೆಕ್ಷನ್ ಮುಗಿಸ್ಕೊಂಡು ಹೋದ್ರಲ್ಲ, ಬ್ಯಾಂಕಿಂದ ಏನಾದರೂ ಹೇಳಿದ್ರಾ? ಅದೋಕೆ, ಈ ಶುಕ್ರವಾರನೇ ಬೋರ್ಡ್ ಮೀಟಿಂಗ್ ಇದೆ. ಲೋನ್ ಪಾಸ್ ಆಗತ್ತೆ. ಸಲಾಮ್ ಅಲೈಕುಮ್. ವಾಲಿಕುಮ್ ಸಲಾಂ. ಅಬ್ದುಟಿಯಾ, ಕೂತ್ಕೊಳ್ಳಿ. ಹೇಗೆ ಮನೇನ್ ಕಂಡು ಹಿಡಿದ್ರಿ? ಅಲ್ಪ ಸ್ವಲ್ಪ ಗೊತ್ತಿತ್ತು. ಆ ಹತ್ತಿರದಲ್ಲಿರೋ ಪೆಟ್ಟಿ ಅಂಗಡಿನಲ್ಲಿ ಕೇಳಿದೆ. ನಸಿ, ಟೀ ಕುಡಿತೀರಾ ಕಾಫಿ ಕುಡಿತೀರಾ? ಟೀ ಕುಡಿತೀರಾ? ಅಬ್ದುಗ್ ಟೀ ನನ್ನ ಹಳೆ ಫ್ರೆಂಡ್. ಅವನು ನನ್ನ ನೋಡೋ ಚಾನ್ಸಸ್ ತುಂಬ ಕಮ್ಮಿ, ಯಾಕೆ ನಾನು ತುಂಬ ದಿವಸ ಊರಲ್ಲಿ ಇಲ್ಲ. ಲೋನ್ ವಿಷಯಕ್ಕೆ ಬ್ಯಾಂಕ್ಗೆ ಹೋಗಿದ್ನಲ್ಲ, ಅಲ್ಲೇ ನೋಡಿದೆ ನಾನು. ಸುಮಾರು ಒಂದು 8-10 ವರ್ಷ ಆಗಿಲ್ವಾ ನಾವು ನೋಡಿ ನಿಮ್ಮನ್ನ? ಸರಿ ತಾನೆ? ಸರಿನಾ, ನಾನು ಟೀ ತರ್ತೀನಿ. ಹೇಳು, ಏನ್ ವಿಶೇಷ? ಏ ಇಕ್ಬಾಲ್, ನಾನಿವಾಗ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗೆ ಹೋಗ್ಬಿಟ್ಟಿದ್ದೀನಿ ಕಣಯ್ಯ. ಅದಕ್ಕೆ ಮುಂಚೆ ಒಂದು ತೀರ್ಮಾನ ಮಾಡಬೇಕು ಅಂತ ನಿನ್ನ ನೋಡೋಕ್ಕಿಂತ ಬಂದೆ. ಏನಾಯ್ತು? ಏನ್ ನಡೀತು? ಟೀ ತಗೊಳ್ಳಿ. ನಾನು ಈಗ ತಾನೆ ಕೊಡದ್ನಲ್ಲ, ಬೇಡ. ಅಬ್ದು ಟೀ ಕುಡಿ. ಆ ಬ್ಯಾಂಕ್ ಲೋನ್ ನಾನು ನಂಬಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ಇವಾಗ ನನಗೆ ಗೊತ್ತಾಗ್ತಾ ಇದೆ. ಬರೋ ಭಾನುವಾರಕ್ಕೆ ಮುಂದಿನ ಭಾನುವಾರನೇ ಮದುವೆ. ಇನ್ನು 10 ದಿವಸ ಮಾತ್ರನೇ ಇರೋದು. ಎಲ್ಲರಿಗೂ ಪತ್ರಿಕೆ ಕೊಡೋದು, ಬೇರೆ ಎಲ್ಲ ಕೆಲಸಗಳು ಮುಗ್ದೋಯ್ತು. ಶುಕ್ರವಾರ ನಡೆದ ಮೀಟಿಂಗಲ್ಲಿ ಲೋನ್ ಪಾಸ್ ಮಾಡ್ತೀವಿ ಅಂತ ಹೇಳಿದ್ರು. ಮಂಗಳವಾರ ಬನ್ನಿ ಗ್ಯಾರಂಟಿ ಲೋನ್ ಕೊಡ್ತೀವಿ ಅಂತಾನೆ ಅವ್ರು ತೀರ್ಮಾನ ಮಾಡಿದ್ರು. ಅವತ್ತು ಮಂಗಳವಾರ ಹೋದೆ, ಅವ್ರು ಹೇಳ್ತಾರೆ ಮ್ಯಾನೇಜರು ಟ್ರಾನ್ಸ್ಫರ್ ಆಗೋಗ್ಬಿಟ್ರಂತೆ. ಇದಾದ್ಮೇಲೆ ಹೊಸ ಮ್ಯಾನೇಜರ್ ಬಂದು ಚಾರ್ಜ್ ತೊಗೊಂಡ್ಮೇಲೆ ಲೋನ್ ಸಿಗುತ್ತಂತೆ. ಅದಕ್ಕಿನ್ನೂ ತುಂಬ ದಿವಸ ಆಗ್ಬಿಡುತ್ತೆ. ಸರಿ, ಈಗ ಬೇರೆ ಏನ್ ದಾರಿ ಇದೆ ಅಬ್ದುಟಿ? ಇದು ಗೊತ್ತಾದ್ಮೇಲೆ 2 ದಿವಸದಿಂದ ಮನೆಗೆ ಹೋಗಿಲ್ಲ ಇಕ್ಬಾಲ್. ಎಲ್ಲರೂ ನನ್ನನ್ನು ಹುಡುಕ್ತಾ ಇರ್ತಾರೆ. ಇದು ನೋಡಿ ಇಕ್ಬಾಲ್, ನಾ ಮೊಬೈಲ್ನೇ ಸ್ವಿಚ್ ಆಫ್ ಮಾಡಿಟ್ಟಿದ್ದೀನಿ. ನಾವು ಬೇಕಾದ್ರೆ ಗಂಡಿನ ಮನೆಯವ್ರ ಕಡೆಯವ್ರಿಗೆ ಹೇಳ್ಬೋದು, ಒಂದು 10 ದಿನ ಸಂಭಾಳಿಸಿದ್ರೆ ಸಾಕು. ಇದು ಗೊತ್ತಾದ್ಮೇಲೆ ನಾನು ಗಂಡಿನ ಮನೆ ಹತ್ರ ಹೋದೆ. ಅವ್ರು ನೋಡಿದ್ರೆ ಇದಕ್ಕೆ ಒಪ್ಕೊಳಕ್ ತಯಾರಾಗ್ತಾನೇ ಇಲ್ಲ. ಹಾಗಾದ್ರೆ ಈ ವರನೇ ಬೇಡ ಅಂತ ಇದ್ದಾರೆ. ಇಕ್ಬಾಲ್, ನಿನಗೆ ಲೋನ್ ಸ್ಯಾಂಕ್ಷನ್ ಆಯಿತು ಅಂತ ಬ್ಯಾಂಕ್ನಲ್ಲಿ ಹೇಳಿದ್ರು. ಅದಕ್ಕೋಸ್ಕರ ನಿನ್ನ ನೋಡೋಕ್ಕೆ ಅಂತ ಬಂದೆ ನಾನು. ಒಂದು 10-15 ದಿವಸಕ್ಕೆ ಸ್ವಲ್ಪ ಹಣನ ನೀನು ಅಡ್ಜಸ್ಟ್ ಮಾಡಿಬಿಟ್ಟು ಕೊಟ್ಟರೆ. ಅಬ್ದುಟಿ, ಅದು ಯಾವಾಗ ಬೇಕಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಒಂದು 15 ದಿವಸದಲ್ಲಿ ವಾಪಸ್ ಕೊಟ್ಬಿಡ್ತೀನಿ. ಮುಂದಿನ ವಾರ ಮದುವೆ, ಸ್ವಂತದವರೆಲ್ಲ ಚೆನ್ನಾಗಿ ದುಡ್ಡು ಕೊಟ್ಬಿಡ್ತಾರೆ ನನಗೆ. ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ಇಲ್ಲಾಂದ್ರೆ ನೀನು ಬ್ಯಾಂಕಿಗೆ ನನ್ನ ಜೊತೆ ಕೂಡ ಬಾ, ಅವಾಗ ನಿನಗೆ ಗೊತ್ತಾಗುತ್ತೆ. ಹಾಗೆಲ್ಲ ಏನಿಲ್ಲ ಅಬ್ದುಟಿ, ಅದೊಂದು ಮುಖ್ಯವಾದ ಕೆಲಸಕ್ಕೋಸ್ಕರ ಇಟ್ಟಿದ್ದು, ಅದಕ್ಕೆ. ಇದಕ್ಕೆ ಮೇಲೆ ನನಗೆ ಬೇರೆ ಯಾವುದು ದಾರಿನೇ ಕಾಣ್ತಾ ಇಲ್ಲ ಇಕ್ಬಾಲ್. ಏನಂದ್ರೆ? ಇರು, ಬರ್ತೀನಿ. ಏನು? ಅಜುವಿನ ಅಡ್ಮಿಷನ್ಗೆ ಇನ್ನೂ ತುಂಬಾ ದಿನ ಇದೆ ಅಂತ ಸುಧಾಕರ್ ಸರ್ ಹೇಳಿದ್ರಲ್ವಾ? ಇದು ಬರೀ 15 ದಿನದಲ್ಲಿ ಕೊಟ್ಬಿಡ್ತಾರಲ್ವಾ? ಇದು ಮದ್ವೆ ವಿಷಯ ಬೇರೆ ಅಲ್ವಾ? ಅದು ಒಂದು ಹೆಣ್ಮಗು ವಿಷಯಕ್ಕೆ. ಅವ್ರು ಮಾತಾಡಿದ್ದೆಲ್ಲ ನಾನು ಕೇಳಿದೆ. ನನಗೆ ತುಂಬ ದುಃಖವಾಗಿದೆ ರೀ. ಮದುವೆ ನಡೆದಿಲ್ಲ ಅಂತ ಆಮೇಲೆ ತಪ್ಪಾಗಿ ಡಿಸಿಷನ್ ಏನಾದರೂ ತಗೊಂಡ್ಬಿಟ್ಟಾರು. ತಗೋ, 5 ಇದೆ. ಮದುವೆ ಅಂದಿಯಲ್ಲ, ಅದಕ್ಕೆ ಸಹಾಯ ಮಾಡ್ತಾ ಇದ್ದೀನಿ. ನನ್ನ ಪರಿಸ್ಥಿತಿ ನಿಂಗೆ ಗೊತ್ತಲ್ವಾ? ಏನಪ್ಪ ನೀ ಹೀಗೆ ಹೇಳ್ತೀಯಾ? ನನ್ನ ದೇಹದಲ್ಲಿ ಉಸಿರುವವರೆಗೂ ನಾನು ಹೇಳಿದ ಸಮಯದಲ್ಲಿ ನಿಂಗೆ ಕೊಟ್ಬಿಡ್ತೀನಿ ಇಕ್ಬಾಲ್. ನೀನು ನಂಬರ್ ಹೇಳು. 94464 94464 63533 63533. ನೋಡು, ಅದು ನನ್ನ ನಂಬರ್. ಏನೇ ವಿಷಯ ಇದ್ರೂ ನನಗೆ ಹೇಳು. ಅವರು ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಲೇ ಮಾಡಿಲ್ವಾ? ಒಂದಿನ ಬಿಟ್ಬಿಟ್ಟು ಕಾಲ್ ಮಾಡ್ತೀನಿ ಅಂದ. ಅದಾದ್ಮೇಲೆ ಕಾಲ್ ಮಾಡಿಲ್ವಾ? ಇಲ್ಲ, ಅವ್ನು ಕಾಲ್ ಮಾಡಲಿಲ್ಲ ಅಲ್ವಾ, ಅದಕ್ಕೆ ಹೋಗೋಣ ಅಂದೆ. ಈಗ ಫೋನ್ ಸ್ವಿಚ್ ಆಫ್ ಬರ್ತಿದ್ಯಲ್ಲ? ಹೌದು. ಮತ್ತೆ ತುಂಬ ಹೊತ್ತು ಟ್ರೈ ಮಾಡಿದೆ,
ಅದು ಸ್ವಿಚ್ ಆಫ್ ಅಲ್ಲೇ ಇದೆ. ಅಲ್ಲ ಸೇತು, ಬೇರೆ ಏನು ತೊಂದರೆನೂ? ಇಲ್ಲ, ನೀವ್ ಅನ್ಕೊಳ್ಳೋ ಹಾಗೆ ಏನೂ ಸಮಸ್ಯೆ ಇರೋದಿಲ್ಲ. ದುಡ್ಡೆಲ್ಲ ಕೊಟ್ಬಿಡ್ತಾರೆ. ಸೇತು, ಇಲ್ಲೇ ರೈಟ್ ಹೋಗು ಆ ಕಡೆ. ಇಲ್ಲೇನಾ? ಹಾಂ, ಇಲ್ಲೇ ನಿಲ್ಸು. ಸರಿ, ಹಾಂ, ಸರಿ. ಓಕೆ ಓಕೆ, ಇದೇ ಅನ್ಕೋತೀನಿ. ಅಣ್ಣ, ಅಬ್ದು ಕುಟ್ಟಿ ಅವ್ರ ಮನೆಯಲ್ಲಿದೆ? ಅದು ಇದೇನೆ. ಹಾಂ. ಮನೇಲಿ ಯಾರೂ ಇಲ್ವಾ? ಅಬ್ದುಟಿ, ಅಬ್ದುಟಿ, ಯಾರು ಕಾಣ್ತಿಲ್ವೇ? ಯಾರಾದ್ರೂ ಇದ್ದೀರಾ? ಅಬ್ದುಟಿ, ಸರ್, ಯಾರು ಇಲ್ವಾ? ಅಬ್ದುಟಿ, ಸರ್, ಹಲೋ ಸರ್. ಅಯ್ಯೋ ದೇವ್ರೆ, ನೀನಾಕ್ ಹೋಗಿದ್ದು? ನೀ ಯಾವಾಗ ಬಂದೆ? ಹೌದು, ನೀವ್ ಯಾರು? ಇಲ್ಲ, ನಾವಿಲ್ಲಿ ಬಂದಿದ್ದು ಓಹೋ, ಕಲ್ಪತೂರಿಂದ ಬಂದಿದ್ದೀರಾ? ಏನು ಏನ್ ವಿಷಯ? ಅಬ್ದು ಕುಟ್ಟಿ. ಹಾ, ಅವನು ಒಳಗಿದ್ದಾನೆ. ಏನು ಕೂಗ್ಬೇಕೇನು? ಕರೀರಿ ಕರೀರಿ. ಕೂಗ್ತೀನಿ. ಕೂಗ್ಲಾ? ಸ್ವಲ್ಪ ಕರೀರಿ. ಒಂದ್ಸಲಿ ಕೂಗ್ಲಾ? ಅವರು ನೋಡಕ್ಕೆ ಬಂದಿದ್ದು. ಹಾಗ ಹಾಂ ಹಾಂ ಹಾಂ. ಕೂಗ್ಲಾ? ಕೂಗ್ಲಾ? ಹಾ, ಕೂಗ್ಲಾ? ಕೂಗ್ಲಾ ಅಂದೆ. ಕೂಗ್ಲಾ ಅಂತ ಕೇಳಿದೆ. ಸುಮ್ಮನೆ ರಮ್ಮ, ಏ, ಬಾಮ್ಮ ಒಳಗೆ. ಬಿಡೋ ನನ್ನ, ನೀ ಬಾಮ್ಮ ಬಿಡೋ. ಒಳಗೆ ಬಾಮ್ಮ. ನಾನೇನು ಅಂತಿಲ್ಲ, ಒಳಗೆ ಬಿಡೋ ಬಾಮ್ಮ. ನನ್ನ, ಏ, ಬಿಡೋ, ಒಳಗೆ ಬಿಡೋ ಹೋಗು, ನನ್ನ, ಒಳಗೆ ಬಿಡೋ, ಹೋಗು, ಹೋಗು. ಬಿಡೋ. ಹಾ, ಏನು ವಿಷಯ? ನಾನು ಅಬ್ದುಟಿಯ ಹಳೆ ಫ್ರೆಂಡು. ಹಾ, ನಾನು ಅವನ ತಮ್ಮನೇ ಮುಸ್ತಫಾ. ಅವ್ರು ಇಲ್ಲಿ ಇಲ್ವೇ? ಅವ್ರು ಇಲ್ಲಿಂದ ಹೋಗಿ ತುಂಬಾ ದಿವಸ ಆಯ್ತು. ಅಲ್ಲಿ ಇಲ್ಲಿ ನೋಡಿದ್ವಿ ಅಂತೇಳಿ ಸ್ವಲ್ಪ ಜನ ಹೇಳ್ತಾರೆ. ಏಯ್, ಎಲ್ಲಿದ್ಯೋ? ನನ್ ನೋಡಕ್ಕೆ ಅಂತಾನೆ ಬಂದಿದ್ದಾರೆ. ಈ ವಯಸ್ಸಾದ ಮುದುಕಿ. ನನ್ನನ್ನು ಬಿಡೋ ಹೊರಗಡೆ. ಇಲ್ಲ, ಹೆಂಡತಿ ಮಕ್ಕಳೆಲ್ಲ. ನಂದ? ಇಲ್ಲ, ನಿಮ್ಮ ಅಣ್ಣ ಅವರು. ಹಾ, ಅವರೆಲ್ಲ ಬಿಟ್ಟೋಗಿ ತುಂಬಾ ದಿವಸ ಆಯ್ತಲ್ಲ. ಏ, ನನ್ ಬಿಡೋ, ನನ್ ನೋಡಕ್ಕೆ ಬಂದಿದ್ದಾರೆ. ಬಿಡೋ. ಲೋನ್ಗೆ ಅಪ್ಲೈ ಮಾಡೋ ಜನಗಳದ್ದು ಹೆಸರು ಅಡ್ರೆಸ್ಸು ಇದರಲ್ಲಿ ಇದೆ. ಆದರೆ ನೀವು ಹೇಳೋ ಮನುಷ್ಯನ ಅಡ್ರೆಸ್ಸು ಇದರಲ್ಲಿ ಇಲ್ವಲ್ಲ. ಈಗೋ ನೀವೇ ನೋಡಿ. ಇಲ್ಲ, ಸರಿಯಾಗಿ ನೋಡಿದ್ರಾ ಸರ್? ಹಾಂ, ಪೂರ್ತಿ ನೋಡ್ಬಿಟ್ಟೆ. ಈಗೇನು ಮಾಡೋದು ಸೇತು? ಏನು ಸಮಸ್ಯೆ ಸೇತು? ಇಲ್ಲ, ಏನೂ ಇಲ್ಲ ಸರ್. ಸರಿ ಸರ್, ಬನ್ನಿ. ಅವ್ರನ್ನ ಎಲ್ಲಿ ಅಂತ ಹುಡ್ಕೋದು? ನೀವು ಸ್ವಲ್ಪ ಹುಷಾರಾಗಿದ್ದಿರ್ಬೋದು. ಹೊರಡೋಣ? ಹಾಂ. ಯಾವುದಕ್ಕೂ ನಾವು ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡೋಣ. ಒಂದು ಫಾರ್ಮಾಲಿಟಿಗೋಸ್ಕರ, ಬೇರೆ ಏನಕ್ಕೂ ಅಲ್ಲ. ಅಯ್ಯೋ, ನಾನು ಎಷ್ಟು ದೊಡ್ಡ ಮುಟ್ಟಾಳ ಆಗ್ಬಿಟ್ಟೆ. ಬೇಜಾರು ಮಾಡ್ಕೊಳ್ಬೇಡಿ. ಅಜ್ಜುಗೆ, ನನ್ನ ಮಗನಿಗೆ ನಾ ಹೇಗೆ ಹೇಳ್ಬಿಟ್ಟು ಅರ್ಥ ಮಾಡಿಸ್ಲಿ ಸೇತು? ಪಾಪ, ಆಸೆ ಮಾಡಿಸ್ಬಿಟ್ಟು ನಾ ಮಾಡಿದ ಎಷ್ಟು ದೊಡ್ಡ ತಪ್ಪು. ಈಗ ನಡೆದಿದ್ದ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಈಗ ಆಗಿದ್ದಾಗೋಯ್ತು, ಮುಂದೇನಾಗಬೇಕೋ ನೋಡೋಣ. ಇನ್ನೇನು ನೋಡೋದು? ಏನಾಯ್ತು? ಏನಿಲ್ಲ. ಸ್ವಲ್ಪ ನೀರು ಕೊಡು. ನೀರಿಲ್ವಲ್ಲ? ಇಲ್ಲಿ ಮುಂದೆ ನಿಲ್ಲಿಸ್ತೀನಿ. ಅಣ್ಣ, ಒಂದು ವಾಟರ್ ಬಾಟಲ್ ಕೊಡಿ. ಕೊಡ್ತೀನಿ. ಹಾ, ಏನ್ ಬ್ರಾಂಡ್ ಬೇಕು? ಯಾವ್ದಾಗಿದ್ರು ಪರವಾಗಿಲ್ಲ. ಹಾ. ತಗೊಳ್ಳಿ. ತಗೊಳ್ಳಿ.
ಕುಡೀರ ಏನಾಯ್ತು ಹೇಳಿ ಹೇಳಿ ಅಣ್ಣ ಹೇಳಿ. ಅಣ್ಣ ಅಯ್ಯೋ ಏನಾಯ್ತಣ್ಣ ಅವ್ರಿಗೆ? ಆಸ್ಪತ್ರೆ ಕರ್ಕೊಂಡೋಗಿ. ಅಣ್ಣ ಜಪ್ತಿ ಮ್ಯಾಟ್ರ್ ನಾನು ನೋಡ್ಕೋತೀನಿ, ಆದರೆ ನನ್ನ ವಿಷಯ ಅದು ನಡಿಬೇಕು. ನನ್ನ ವಿಷಯನ ಹೇಳಿದಾಗ ಅವತ್ತು ನೀನು ಒಪ್ಕೊಳ್ಳಿಲ್ವಲ್ಲ? ಇಲ್ಲ ಬಾಯ್, ಡಬಲ್ ಓಕೆ, ಅದು ನಾನು ನೋಡ್ಕೋತೀನಿ. ಆಮೇಲೆ ನನ್ನ ವಿಷಯ ಜಪ್ತಿನ ಮುಗಿಸೋದಕ್ಕೆ ಒಂದು 6 ಸಾಕಲ್ಲ? ನಿನ್ನ ಹತ್ರ ಹೇಳಿದ್ನಲ್ಲ ಒಂದು 10 ಲಕ್ಷ. ಆರು ಕಡಿಮೆ ಮಾಡಿದೆ 4 ಆಗುತ್ತೆ. ನಿನ್ನ ಪಾಕೆಟಲ್ಲಿ ಹಾಕಿದ್ರೆ ನಾನು ನೀ ಬೇಡ ಅಂತ ಹೇಳ್ತೀಯಾ? ಮತ್ತಿನ್ನೇನು, ನಿನಗೂ ಸಿಗುತ್ತೆ ಹೊಸ ನೋಟಿನ ವಾಸನೆ. ಕೂತ್ಕೋ. ಮನೆ ಜಪ್ತಿ ಆಯ್ತಲ್ವಾ? ಹಾಂ. ಈ ಬ್ಯಾಂಕಲ್ಲಿ ಲೋನ್ ತಗೊಳ್ಳೋದು ಅನ್ನೋದು ಯಾವಾಗಲೂ ತಲೆನೋವು ಕೆಲಸ. ಅಜ್ಮೇಲ್ಗೆ ನಾನು ಹೇಳೋದು ಅರ್ಥ ಆಗ್ತಿದೆಯಲ್ಲ? ಅರ್ಥ ಆಗುತ್ತೆ, ಆಗಬೇಕು. ದುಡ್ಡು ಯಾವಾಗ ತಗೊಂಡು ಹೋಗ್ತೀರಾ? ಪರವಾಗಿಲ್ಲ, ಇವಾಗಲೇ ತಗೊಂಡು ಹೋಗಿ. ಸಾದಿ? ಹಾಂ ಬಾಯ್. ಅದನ್ನು ತಗೊಂಬಾ. ಇವನ್ನ ಕರ್ಕೊಂಡೋಗಿ ಮಾತಾಡ್ದ್ಯಾ? 3 ಲಕ್ಷ ಅಸಾಲ್ಟಾಗಿ ಮುಗಿಸ್ಬಿಟ್ಟ. ಅದು ಅವನ ಕೈ ಕೊಡು. 3 ಲಕ್ಷ ಇವಾಗ. ಅದನ್ನ ಬ್ಯಾಂಕಿಗೆ ತಗೊಂಡೋಗಿ ಕೊಡು. ಆ ಜಪ್ತಿ ನೋಟಿಸ್ನ ಕ್ಯಾನ್ಸಲ್ ಮಾಡ್ತಾರೆ. ಬಾಕಿ ಯಾವಾಗ ನಾನು ಹೇಳ್ತೀನಿ, ಚಿಂತೆ ಪಡ್ಬೇಡ. ನಾನು ಹೇಳ್ದಂಗೆ ವಿಷಯಗಳೆಲ್ಲ ಸರಿಯಾಗಿ ನಡಿಬೇಕು. ಬರ್ತೀನಿ ಸರ್. ಬರ. ಇವಳಿವತ್ತು ಸ್ಕೂಲ್ಗೆ ಹೋಗಿಲ್ವಾ? ನಾ ಸ್ಕೂಲಿಂದ ಬರೋದಕ್ಕೆ ನೀನು ಹೊರಟೋಗಿದ್ರೆ ಅದಕ್ಕೆ ನಾನು ಹೋಗ್ಲಿಲ್ಲ. ಇಲ್ಲಿ 3 ಲಕ್ಷ ತೀರಿಸ್ಬಿಟ್ವಿ. ಇನ್ನು ಜಪ್ತಿ ಅನ್ನೋ ಹೆಸರಲ್ಲಿ ಯಾರೂ ಇಲ್ಲಿಗೆ ಬರೋದಿಲ್ಲ. ಏನಾಯ್ತು? ಅಲ್ಲ, ನೀವಿಲ್ಲಿ ಕೂತು ಅಳ್ತಾ ಇದ್ದೀರಾ? ಮನುಷ್ಯನಿಗೆ ಕಷ್ಟ ಅಂತ ಬಂದಾಗ ಸಹಾಯ ಮಾಡೋದಕ್ಕೆ ಯಾರೋ ಒಬ್ರು ಬಂದೇ ಬರ್ತಾರೆ. ಹಾಗೆ ಯೋಚನೆ ಮಾಡಿದ್ರೆ ಸಾಕು. ಅವನು ಸೇದುವನ ಹತ್ರ ಏನ್ ಹೇಳ್ದ? ಏನ್ ಹೇಳ್ದ? ಅಲ್ಲ, ಈ ಕಾಸು ಅವ್ರ ಫ್ರೆಂಡ್ ಅವ್ರ ಅಣ್ಣ ಕೊಟ್ಟ ಅಂತ ಹೇಳ್ತಿದ್ದ. ಹೌದು, ಅದನ್ನ ಸ್ವಲ್ಪ ಸ್ವಲ್ಪ ವಾಪಸ್ ಕೊಟ್ರೆ ಸಾಕು ಅಂತ ಅವನು ಹೇಳ್ದ. ಅದ್ರಲ್ಲೇನಿದೆ, ನಮ್ಮ ಕೈ ಕಟ್ಟಕ್ಕಾಗಲ್ವಾ ಏನು? ಸರಿ, ಅವ್ರಿಗೆ ತಿನ್ನೋದಕ್ಕೆ ಏನಾದರೂ ಕೊಡ್ರಿ ಮೊದಲು. ನಾನು ಇವನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಬೇಕು. ಇವತ್ತಿದ್ದು ನಾಳೆ ಹೋಗ್ಬೋದಲ್ಲ ನೀನು? ಇಲ್ಲಮ್ಮ, ಅದು ರಾತ್ರಿ ಪ್ರೋಗ್ರಾಮ್ ಇದೆ ಅಮ್ಮ. ಒಂದ್ ದಿವಸ ನೀ ಕೆಲಸ ಮಾಡೋ ಹೋಟೆಲ್ಗೆ ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ? ಖಂಡಿತ ಕರ್ಕೊಂಡು ಹೋಗ್ತೀನಿ. ಬಾಕಿ ದುಡ್ಡನ್ನ ತಗೊಂಡು ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನ ನೋಡು. ಓಕೆ, ಬಾ. ಬಾಯ್. ಅಸ್ಸಲಾಮ್ ಅಲೈಕುಮ್. ವಾಲೇಕುಮ್ ಅಸ್ಸಲಾಂ. ಹೇಳಿದ ಸಮಯಕ್ಕೆ ಬಂದ್ಬಿಟ್ಟಿದ್ದೀರಾ? ಶಾದಿ? ಹಾಂ ಬಾಯ್. ನಮ್ಮ ಅಜ್ಮಲ್ನ ಒಳ ಕರ್ಕೊಂಡೋಗು.
ಸರಿ ಭಾರತಮ್ಮ ಬಾ. ಬಾ. ಎರಡು ಪಫ್ ಅವನು ಹೊಡಿತಾನೆ, ಕೊಡು. ಬಾರೋ ನನ್ನ ಪಕ್ಕದಲ್ಲಿ. ಸಂಕೋಚ ಪಟ್ಕೋಬೇಡ. ಬಾ ಬಾ. ಕೆಂಪಗೆ ಸೂಪರ್ ಆಗಿದ್ಯೋ. ಬಾರೋ ನನ್ನ ಪಕ್ಕದಲ್ಲಿ. Come on. Come on. ನೀನು ಬೇಕಾದ್ರೆ ಹೋಗು, ನಾನು ಹೇಳೋ ಜಾಗಕ್ಕೆ ನೀನು ಬಂದರೆ ಸಾಕು. ಏನಾಯ್ತಪ್ಪ? ಬಾ. ಲೆಟ್ಸ್ ಎಂಜಾಯ್. ಬಾ. ಬಾಯ್, ನನಗೇನೋ ಒಂಥರ ಭಯ ಆಗ್ತಾ ಇದೆ. ನೀನೇನು ಚಿಂತೆ ಪಡೋದು ಬೇಡ, ನಾನಿದ್ದೀನಲ್ಲ ನಿನ್ನ ಜೊತೆ. ನೀ ಹೊರಡು. Come on. ಬ್ಲಾಸ್ಟ್ನಲ್ಲಿ ನಗರದ ಬಾಳು ಚಿನ್ನ ಪಿನ್ನ. ನಗರದಲ್ಲಿ ಅತಿ ಜನಗಳು ಓಡಾಡುವ ಜಾಗದಲ್ಲಿ ಮಾರ್ಕೆಟ್ ರೋಡ್ನಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ನಲ್ಲಿ ಹಲವಾರು ಜನ ಪ್ರಾಣ ಬಿಟ್ಟರು. ಅನೇಕವಾಗಿ 100 ಜನರು ಪ್ರಾಣ ಬಿಟ್ಟಿದ್ದಾರೆ. ಪ್ರಾಣ ಬಿಟ್ಟಿರುವವರ ವಿವರ ಇನ್ನೂ ಬಂದಿಲ್ಲ. ಈ ಘಟನೆ ನಡೆದಿರೋದ್ರಿಂದ ನಗರದ ಮುಖ್ಯವಾದ ರಸ್ತೆಗಳೆಲ್ಲ ಪೊಲೀಸ್ ಮುಚ್ಚಿದ್ದಾರೆ. ನಗರ ಮಧ್ಯದಲ್ಲಿ ನಡೆದ ಮೋಸವಾದ ಸಂಭವದಲ್ಲಿ ಮರಣವಾದವರ ಸಂಖ್ಯೆ ಎಷ್ಟು ಅಂತ ಇನ್ನೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ಎರ್ನಾಕುಲಂ ಸಿಟಿ ಪೊಲೀಸ್ ಕಮಿಷನರ್ ಈ ಮಾತನ್ನು ಹೇಳಿದ್ದಾರೆ. ಸಂಭವಕ್ಕೆ ನೇರವಾಗಿ ಭೇಟಿ ಕೊಟ್ಟ ಡಿಸ್ಟ್ರಿಕ್ಟ್ ಪೊಲೀಸ್ ಕಮಿಷನರ್ ಆಫೀಸರ್ ಸತೀಶ್ ಮುಕುತ್ತಲೆ ಈಗ ಮೀಡಿಯಾ ಜೊತೆ ಮಾತನಾಡೋರಿದ್ದಾರೆ. ಅದನ್ನ ನಾವೀಗ ನೋಡೋಣ. ಯಾರ್ಯಾರು ಸಾವನ್ನಪ್ಪಿದಾರೋ ಅವ್ರ ಸಂಖ್ಯೆ ನಮಗಿನ್ನೂ ಸಿಕ್ಕಿಲ್ಲ. 2 ಹೆಣ್ಮಕ್ಳು 1 ಮಗು ಸೇರಿ ಟೋಟಲ್ ಆಗಿ 7 ಜನ ಸ್ಪಾಟ್ ನಲ್ಲೇ ಸತ್ತೋಗಿದ್ದಾರೆ ಅಂತೇಳಿ ನ್ಯೂಸ್ ಬರ್ತಾ ಇದೆ ಸರ್. ಹೌದು, ಅದನ್ನ ನಾನು ನೋಡಿದೆ, ಆದರೆ ಖಚಿತವಾದ ಮಾಹಿತಿ ನನಗಿನ್ನೂ ಸಿಕ್ಕಿಲ್ಲ. ತುಂಬಾ ಕೊಡೂರವಾಗಿ ನಡೆದಿರೋ ಈ ಸಂಭವದ ಇನ್ವೆಸ್ಟಿಗೇಷನ್ ಹೇಗೆ ಹೋಗ್ತಿದೆ ಸರ್? ಡೀಟೇಲ್ಸ್ ಕೊಡಿ ಸರ್. ನೋ, ಅದ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ. ಗುಂಡೇಟ್ ತಿಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋರ್ಗೆ ಅವರು ಬದುಕುಳಿಯೋಕೆ ಏನೇನ್ ಟ್ರೀಟ್ಮೆಂಟ್ ಬೇಕೋ ಅದಕ್ಕೆಲ್ಲ ಏರ್ಪಾಟ್ ನಾವು ಮಾಡಿ ಇಕ್ಕಿದೀವಿ. ಈ ಬಾಂಬ್ ಬ್ಲಾಸ್ಟ್ಗೆ ಯಾರ್ ಕಾರಣ ಅಂತ ಏನಾದ್ರೂ ಹಿಂಟ್ ಗೊತ್ತಾಗಿದ್ಯಾ ಸರ್? ರಾಜಕಾರಣ ಮುಖಂಡರ ಜೊತೆ ನಾಳೆ ಮೀಟಿಂಗ್ ನ ಏರ್ಪಾಟ್ ಮಾಡಿದೀವಿ. ಮಿಕ್ ವಿಷಯಗಳನ್ನ ಅದಾದ್ಮೇಲೆ ಹೇಳ್ತೀವಿ. ಸರ್ 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 ಒಂದ್ question, ಈ ಕೇಸ್ ಸಂಬಂಧಪಟ್ಟ ಡೀಟೇಲ್ಸ್ ನಿಮ್ಗೆ ಆಗಾಗ ಸಿಗ್ತಿರುತ್ತೆ. ಸರ್ 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 ಈ ವಿಷಯದಲ್ಲಿ ನೀವೇನಾದ್ರೂ ಹೇಳ್ತೀರಾ ಸರ್? ನೋ ಡೋಂಟ್ ಡಿಸ್ಟರ್ಬ್. ಸರ್, ಅದು ಘಟನೆ ನಡೆದಿರೋ ದಿವಸದಲ್ಲಿ ಮೈತ್ರಿ ಜ್ಯುವೆಲರಿಯವರ CCTV ಫುಟೇಜ್ ಸರ್. ಆ ಬಾಂಬ್ ಹೊಡೆದಿರೋ ಜಾಗದಲ್ಲಿರೋ ಫುಟೇಜು ಸರ್. ಎಸ್ ಆ ಯೆಲ್ಲೋ ಕವರ್. ಸ್ಟಾಪ್ ರಜೀಪ್, ಜಸ್ಟ್ ರಿವೈಂಡ್. ಎಸ್ ಪ್ಲೀಸ್ ಸ್ಟಾಪ್ ಇಟ್. ಶಿಟ್, ಗೋ ಬ್ಯಾಕ್. ಇಲ್ಲ ಸರ್, ಬೇರೇನು ಕಾಣ್ತಿಲ್ಲ ಸರ್.
ನಗರದ ಬಾಂಬ್ ಬ್ಲಾಸ್ಟ್ನಲ್ಲಿ ಮುಖ್ಯವಾದ ಅಕ್ಯೂಸ್ಟ್ ಅನ್ನು ಪೊಲೀಸರು ಕಂಡುಹಿಡಿದಿದ್ದಾರೆ. ಮೂವಾಟುನ ಮಂಡಲೂರ್ ಐಷಾ ಮತ್ತು ಇಕ್ಬಾಲ್ ದಂಪತಿಗಳ ಮಗನಾದ ಅಜ್ಮಲ್ನ ಈಗ ಪೊಲೀಸ್ ಹುಡುಕ್ತಾ ಇದ್ದಾರೆ. ಈ ಘಟನೆಯಲ್ಲಿ ಪಾಕಿಸ್ತಾನದ ದೇಶ ವಿರೋಧಿಗಳು ಇಂತಿರಬಹುದು ಅಂತೇಳಿ ಪೊಲೀಸಿನ ಸಂದೇಹ. ಕೈದಿಗಳನ್ನ ಆದಷ್ಟು ಬೇಗ ಬಂಧಿಸ್ತೀನಿ ಅಂತ ಪೊಲೀಸ್ ಹೇಳಿದ್ದಾರೆ. ಹಾ, ಸೇದೋಣ ಅಜ್ಜು ಈ ಕಾರ್ಯ ಖಂಡಿತವಾಗೂ ಮಾಡಿರಲ್ಲ. ನೀವ್ ದಯವಿಟ್ಟು ಅಳ್ಬೇಡಿ, ನಾನು ಹೋಗಿ ಹುಡ್ಕೊಂಡ್ ಬರ್ತೀನಿ. 2 ಸಲ ಪೊಲೀಸ್ನವ್ರು ಬಂದಿದ್ರು. ಅವ್ರು ಬಂದು ತುಂಬಾ ಕೋಪದಲ್ಲಿ ಮಾತಾಡಿದ್ರು. ನಮ್ಮನ್ನೆಲ್ರು ತಪ್ಪಾಗಿ ಮಾತಾಡಿದ್ರು. ನಾನು ಒಂದ್ಸಲ ಹೋಗ್ಬಿಟ್ಟು ವಿಚಾರಿಸ್ಕೊಂಡ್ ಬರ್ತೀನಿ. ಅಮ್ಮ, ನೀವ್ ಇವ್ರ ಜೊತೆನೇ ಇರಿ. ಸರಿ. ತಕ್ಷಣ ತಪ್ಪಿಸ್ಕೊಂಡು ಹೋಗ್ಬೇಕು. ಅಜ್ಮೇಲ್ ಬರ್ತಿಲ್ವಾ? ಪೊಲೀಸ್ ಸಿಕ್ಕಾಕೊಳ್ಳೋ ಮುಂಚೆ ಅವನು ಮುಗಿಸ್ಬಿಡ್ಬೇಕು ಅಂತ ಬಾಯಿ ಹೇಳಿದ್ದಾರೆ. ಪೊಲೀಸ್ ಅವ್ರನ್ನ ಹುಡುಕ್ತಾ ಇದ್ದಾರೆ. ಬೇಗ ರೆಡಿಯಾಗು, ಹೋಗ್ಬೇಕು. ಹಾ, ತೆಗೆದ್ಬಿಡು. ಇಳಿರಿ ಇಳಿರಿ. ಸರ್, ಏನು? ಇವರೆಲ್ಲ ನಿರಪರಾಧಿಗಳು ಸರ್. ಅದನ್ನ ಹೇಳಕ್ ನೀನ್ ಯಾರು? ಎಲ್ಲ ಸರ್, ಅಜ್ಮಲ್ ತುಂಬಾ ಒಳ್ಳೆ ಹುಡುಗ ಸರ್. ಒಳ್ಳೆ ಹುಡುಗ. ಆ ಒಳ್ಳೆ ಹುಡುಗನೇ ಬಾಂಬ್ ಇಟ್ಟಿರೋದು. ಇವರಪ್ಪ ತುಂಬಾ ಒಳ್ಳೆಯವರು ಅಂತ ತಿಳ್ಕೊಂಡಿದ್ವಿ ಸರ್. ಇವರಿಂದ ನಮ್ಮ ಸಮಾಜಕ್ಕೆ ಎಲ್ರಿಗೂ ಕೆಟ್ಟ ಹೆಸರು ಸರ್. ಸುಮ್ಮನೆ ತಪ್ಪಾಗಿರೋ ವಿಷಯ ಹೇಳ್ಬೇಡ. ಅವ್ರು ನಿಜವಾಗ್ಲೇ ಒಳ್ಳೆಯವ್ರು ಸರ್. ಅವ್ನಿಗೆ ಸಪೋರ್ಟ್ ಮಾಡ್ತಾ ಇದ್ಯಾ? ಎಷ್ಟು ಜನ ಅದ್ರಲ್ಲಿ ಸತ್ತೋಗಿದ್ದಾರೆ ಗೊತ್ತಾ ನಿನ್ಗೆ? ಈ ರೀತಿ ಮಾತಾಡ್ತಾ ಇದ್ದರೆ ನಿನ್ನೂ ತೆಗೆದು ಒಳಗೆ ಇಟ್ಬಿಡ್ತೀನಿ. ಜಾಗ ಬಿಡ್ರ. ಅಣ್ಣ, ನೀವು ಅವ್ರ ಮುಂದೆ ಮಾತಾಡಿದ್ದು ತುಂಬಾ ತಪ್ಪಾಗಿತ್ತಣ್ಣ. ಈ ಕುಟುಂಬದ ಬಗ್ಗೆ ನಿಮ್ಗೆ ಎಲ್ಲ ವಿಷಯ ಗೊತ್ತಲ್ವಾ? ನನಗೇನು ಗೊತ್ತಿಲ್ಲಪ್ಪ. ನೀನ್ ತಾನೇ ಇವ್ರ ಕುಟುಂಬಕ್ಕೆ ರಕ್ಷಕ. ಈ ಸಮಸ್ಯೆನೂ ನೀನೇ ಜವಾಬ್ದಾರಿ ತಗೊಂಡು ಮುಗಿಸ್ಬಿಡು. ಸೇತು, ಇದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ. ಅವ್ರು ಹೇಳ್ದಂಗೆ ನಮ್ಮ ಕಮ್ಯುನಿಟಿನ ಎಲ್ಲರೂ ಹಂಗಲ್ಲ. ನಾವು ನಿಮ್ಮ ಜೊತೆನೇ ಇರ್ತೀವಿ. ಹೌದು. ಒಬ್ಬ ಸಣ್ಣ ಹುಡುಗನ ಹಿಡಿಯಕ್ಕೆ ನಿಮ್ಮ ಕೈಲಿ ಆಗ್ಲಿಲ್ಲ ಅಂತಂದ್ರೆ ಅದು ಅವನ ಸಾಮರ್ಥ್ಯ ಅಲ್ಲ. ನಿಮ್ಮ ಕೈಲಿ ಆಗ್ಲಿ ಅಂತ ಹೇಳಿ ಹಿಡಿಯಕ್ ಶಕ್ತಿ ಇಲ್ಲ. ಸರ್, ನನ್ನ ಪ್ರಕಾರ ಅವನಿಗೆ ಅಂತಾರಾಷ್ಟ್ರೀಯ ಟೆರರಿಸ್ಟ್ ಜೊತೆ ಸಂಬಂಧ ಇರಬೇಕು. ಅದಕ್ಕೆ ಸರ್, ಅವ್ನು ಹೋಗೋ ಜಾಗದಲ್ಲೆಲ್ಲ ಬಳೆ ಬಿಡಿಸಿಟ್ಟಿದೀವಿ. ನೀವು ಬಲೆ ಹಾಕಿರೋದ್ರಿಂದ ಈಗ ಏನ್ ಪ್ರಯೋಜನ ಆಗಿದೆ? ಈಗ ಮೇಲಿಂದ ತುಂಬಾ ಪ್ರೆಷರ್ ಜಾಸ್ತಿ ಇದೆ. IG ಬರಕ್ ಹೇಳಿದ್ರು. ಜೀವಂತವಾಗಿ ಹಿಡಿಯಕ್ ಆಗದೆ ಹೋದ್ರೆ ಶೂಟ್ ಅಟ್ ಸೈಟ್. ಎಸ್ ಸರ್. ದೆನ್ ಲೆಟ್ಸ್ ಗೋ. ಓಕೆ ಸರ್.
ನೀವು ನನ್ನ ಮಗನ ಕರ್ಕೊಂಬಂದು ತೋರಿಸ್ತೀನಿ ಅಂತ ಹೀಗೆ ನಿಂತಿದ್ದೀರಲ್ಲ. ನಾ ಹೇಳಿದ್ನಲ್ಲ ಅವ್ನು ಸೇಫ್ ಆಗಿದ್ದಾನೆ. ನಾ ಖಂಡಿತವಾಗ್ಲೂ ತೋರಿಸ್ತೀನಿ, ನೀ ಚಿಂತೆ ಪಡಬೇಡ. ನಾನು ಈಗಲೇ ಅವನ್ನ ನೋಡಬೇಕು. ಪ್ಲೀಸ್ ನನಗೆ ತೋರಿಸ್ರಿ ಅವನ್ನ, ಪ್ಲೀಸ್. ನಾನು ಅವನ್ನ ಕೇಳಬೇಕು ಯಾಕೆ ಹೀಗೆಲ್ಲ ಮಾಡ್ದೆ ಅಂತ. ಅವನಿಗೆ ಏನು ತೊಂದರೆ ಆಗೋದಿಲ್ಲ. ಅವನ್ನ ಸೇಫಾಗಿ ಕರ್ಕೊಂಬರ್ತೀನಿ. ಗಾಂಧಿ ನೋಟನ್ನು ಇಳಿಸಿದ್ರೆ ಇವೆಲ್ಲ ಈಸಿಯಾಗಿ ಮಾಡ್ಬೋದು. ಧೈರ್ಯವಾಗಿರು. ಅಜ್ಮೇಲ್ನ ನಾ ಕರ್ಕೊಂಬರ್ತೀನಿ. ನನ್ ಮಗ ನಿನ್ನ ಹತ್ರ ಇದ್ದಾನೆ ಅಂತ ಹೇಳಿದ್ದಾನೆ ನಿನ್ನನ್ನ ಇಲ್ಲಿ ಕರ್ಕೊಂಬಂದೆ. ಆದ್ರೆ ಈಗೇನು? ಅಣ್ಣ ಅಣ್ಣ, ರೈಲ್ವೆ ಸ್ಟೇಷನ್ಗೆ ಯಾವ ಕಡೆ ಹೋಗಬೇಕು? ಇಲ್ಲಿಂದ ಬಲಗಡೆ ತಿರುಗಿದ್ರೆ ಒಂದು ಬಯಲು ದಾರಿ ಇದೆ. ಆ ಬಯಲು ದಾಟ್ಬಿಟ್ಟು ಹೋದ್ರೆ ಬಲಗಡೆನಲ್ಲೇ ರೈಲ್ವೆ ಸ್ಟೇಷನ್ ಇದೆ. ಹಾ. ನನ್ ಮಗನ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನನ್ಗೀಗ ಅರ್ಥ ಆಗ್ತಿದೆ ನೀನೇ ನನ್ ಮಗನ ಹತ್ರ ಈ ಕೆಲಸ ಎಲ್ಲ ಮಾಡ್ಸಿದ್ಯಾ ಅಂತ. ಹೌದು, ಸುಮ್ಮನೆ ಅಲ್ವಲ್ಲ, ಅದಕ್ಕೆ ಹಣ ಕೊಟ್ಟಿದ್ದೀನಿ. ನೀ ನನ್ನ ಒಪ್ಕೊಂಡ್ರೆ ನಿನಗೆ ನಿನ್ನ ಮಗ ಸಿಗ್ತಾನೆ. ಥು. ನಾಚಿಕೆ ಕೆಟ್ಟ ನಾಯೆ, ಮುಟ್ಬೇಡ ನೀನನ್ನ. ಬಿಡು ಬಿಡು ಅಂದೆ. ಬಿಡು. ಬಿಡು ಬಿಡು. ನಾನೇನ್ ಮಾಡ್ಬಿಡ್ಬೇಡ, ದಯವಿಟ್ಟು ನಾನೇನ್ ಮಾಡ್ಬೇಡ, ಬಿಟ್ಬಿಡು ಪ್ಲೀಸ್. ನಿನ್ ಕೈ ಮುಗ್ತೀನಿ, ಪ್ಲೀಸ್ ಬಿಟ್ಬಿಡು. ಬಿಟ್ಬಿಡ್ಬೇಕಾ ನಿನ್ನ? ಸುಮ್ಮನೆ ಒಪ್ಕೋ, ಆಮೇಲೆ ಬಿಟ್ಬಿಡ್ತೀನಿ. ನಿನ್ನ ಮಗನ್ನು ಭದ್ರವಾಗಿ ನಿನ್ನ ಹತ್ರ ಕರ್ಕೊಂಬರ್ತೀನಿ. ಆದರೆ ಒಂದೇ ಒಂದು ಸರಿ ನೀನು ನನಗೆ ಬೇಕು. ನಾನು ನಿನ್ನ ಮೇಲೆ ಆಸೆ ಪಟ್ಟಿದ್ದೀನಿ. ನನ್ನ ಅನುಮತಿ ಇಲ್ಲ ಅಂತಂದ್ರೆ ನೀನು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಆಗಲ್ಲ. ನಿನಗೆ ನಿನ್ನ ಮಗ ಬೇಕು, ನನಗೆ ನಿನ್ನ ದೇಹ ಬೇಕು.
ಸರ್ ಸ್ವಲ್ಪ ನೀರು ಕೊಡಿ. Thank you.